ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಮ್ಮ ಒಂದು ಆಗಸ್ಟ್ ಸೀರೀಸ್ ಮುಗಿದ್ಮೇಲೆ ಸೆಪ್ಟೆಂಬರ್ ಸೀರೀಸು ನಮ್ಮ ಒಂದು ಕ್ಯಾಲೆಂಡರ್ ವೈಸ್ ನಾನು ಕನ್ಸಿಡರ್ ಮಾಡೋದ್ರಿಂದ ನಾಟ್ ಎಕ್ಸ್ಪೈರಿ ವೈಸ್ ಅಂತಲೇ ಹೇಳ್ಬೋದು. ಸೊ ಸೆಪ್ಟೆಂಬರ್ನ ಒಂದು ಮಂತ್ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ ಒಂದು ಡೀಸೆಂಟ್ ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಡೀಸೆಂಟ್ ಪ್ರಾಫಿಟ್ ಬರೋಕ್ಕೆ ಸಿಕ್ಕಾಪಟ್ಟೆ ಒಂದು MTM ಸ್ವಿಂಗ್ಸ್ ಇತ್ತು ಅಂತ ಹೇಳ್ಬೋದು. ಅದು ಹೇಳೋಕ್ಕಿಂತ ಮುಂಚೆ ಮಾರ್ಕೆಟು ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ರೀ ಮಾರ್ಕೆಟಲ್ಲಿ ಒಂದು ಹೆವಿ ಗ್ಯಾಪ್ ಅಪ್ ಆಗುವಂಥ ಒಂದು ಚಾನ್ಸಸ್ ಇತ್ತು ಅಂತ ಒಂದು ಟ್ರೆಂಡ್ ನೋಡ್ತಿದ್ರು. ಬಟ್ ಅದಾದಮೇಲೆ ವಿಕ್ಸ್ ಇನ್ಕ್ರೀಸ್ ಆಯಿತು. ಅದಾದಮೇಲೆ ನೋಡೋದು ವಿಕ್ಸ್ ನಿಮಗೆ ಕೆಳಗಡೆ ಕಾಣಿಸ್ತಾ ಇದ್ದಲ್ಲ ಇಲ್ಲಿ. ಸೊ ಆಲ್ಮೋಸ್ಟ್ ಒಂದು 5% ವಿಕ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದ್ರ ಬೇಸಿಸ್ ಮೇಲೆ ಆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಕಡೆ ಎಕ್ಸ್ಪೆಕ್ಟೇಷನ್ ಹೋಗುವಂಥ ಏನಂತ ಒಂದು ಡೌನ್ ಟ್ರೆಂಡ್ ಕಡೆ ಹೋಗುವಂಥ ಚಾನ್ಸಸ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಕಂಪ್ಲೀಟ್ ಒಂದು ಸೈಡ್ ವೇಸ್ ಆಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಮಾರ್ಕೆಟ್ ಮೂವ್ ಆಯಿತು. ಬಟ್ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಈ ಒಂದು ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಇಲ್ಲಿದೆ ಆಲ್ಮೋಸ್ಟ್ ಒಂದು ಫ್ಲ್ಯಾಟಾಗಿ ಒಂದು 0.17% ಅಥವಾ ಒಂದು ಫ್ಲ್ಯಾಟ್ ಅಂತ ಹೇಳ್ಬೋದು. ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದ್ರು ಸಹ ಆ ಒಂದು ಮೂಮೆಂಟಲ್ಲಿ ಕೊಟ್ಟಂತಹ ಒಂದು ಸ್ವಿಂಗ್ಸ್ ಏನಿದೆ ಅದೊಂದು ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮೊಂದು ರೂಲ್ಸ್ ಪ್ರಕಾರ ಏನೊಂದು ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ಸ್ವಿಂಗ್ಸ್ಗಳು ಸಿಕ್ಕಾಪಟ್ಟೆ ನೀಟಾಗಿ ಒಂದು ಸ್ವಿಂಗಲ್ಲಿ ಡೌನ್ ಟ್ರೆಂಡ್ ಕಡೆ ಪ್ಲಸ್ ಒಂದು ಕೈಂಡ್ ಆಫ್ ಒಂದು ರೇಂಜ್ ಬಂಡ್ಗೆ ಹೋಯ್ತು ಅಂತ ಹೇಳ್ಬೋದು. ಈ ಒಂದು ಬಾಕ್ಸ್ ಏನು ಹಾಕಿದ್ದೀನಲ್ಲ, ಒಂದು ನಿಮಿಷ, ಸೊ ಈ ಒಂದು ಏನು ಬಾಕ್ಸ್ ಹಾಕಿದ್ದೆ, ಈ ಒಂದು ಬಾಕ್ಸಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಪ್ರಾಫಿಟ್ ಬಂದು ವಿತೌಟ್ ಎನಿ ಟೆನ್ಷನ್ನು ಆಲ್ಮೋಸ್ಟ್ ಒಂದು 1000ದಿಂದ 1200 ರೂಪಾಯಿ ಗಂಟೆ ಆಯಿತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಈ ಲೆವೆಲ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಒಂದು ಡೌನ್ ಟ್ರೆಂಡ್ ಕಡೆ ಹೋಗುತ್ತೆ. ಬಿಕಾಸ್ ಸುಮಾರು ಜನ ಸ್ಟಾಪ್ ಲಾಸ್ ಅಲ್ಲಿರೋದ್ರಿಂದ ಮಾರ್ಕೆಟ್ 51,150 200 ಗಂಟೆ ಹೋಗುವಂಥ ಚಾನ್ಸಸ್ನ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಿಕಾಸ್ ಆಲ್ಮೋಸ್ಟ್ 2 ಗಂಟೆ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಆಡಿ ಹೇಳಿದ್ರೆ ನಾವು ಎಷ್ಟೇ ಎಷ್ಟೇ ಏನೇ ಮಾಡಿದ್ರು ಕೆಲವೊಂದು ಟೈಮ್ ಮಾರ್ಕೆಟ್ ಡಿಫ್ರೆಂಟ್ ಸ್ಟೋರಿ ಕೊಡುತ್ತೆ ಅಂತ ಹೇಳ್ಬೋದು. ಆ ಒಂದು ಬೇಸಿಸ್ ಮೇಲೆ ನಮ್ಮೊಂದು 1,200 ರೂಪೀಸ್ ಪ್ರಾಫಿಟ್ ಇದ್ದಂತಹ ಕಂಪ್ಲೀಟ್ ಒಂದು ಪ್ರಾಫಿಟ್ ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ಪ್ರಾಫಿಟ್ಟು ಹೋಗಿ ಆಲ್ಮೋಸ್ಟ್ ಒಂದು 200-300 ರೂಪಾಯಿ ಲಾಸಲ್ಲಿ ತೋರಿಸ್ತೈತಿ ಈ ಒಂದೇ ಒಂದು ಕ್ಯಾಂಡಲ್. ಅದು 2 ಗಂಟೆ ಕ್ಯಾಂಡಲ್. ಅದಾದಮೇಲೆ ಈ ಒಂದು ಕ್ಯಾಂಡಲ್ ಗ್ರೀನ್ ಬಂದಮೇಲೆ ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಒಂದು 500 ರೂಪಾಯಿ 600 ರೂಪಾಯಿ ಲಾಸಲ್ಲಿ ಇದರಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ ಬಂತು. ಆ ಒಂದು ಕ್ಯಾಂಡಲ್ ಅಂದ್ಕೊಂಡೆ ಪ್ರಾಬಬಲಿ ಈ ಒಂದು ಗ್ರೀನ್ ಕ್ಯಾಂಡಲ್ ಏನು ಬಂದಿದೆ ಆ ಒಂದು ಕಂಪ್ಲೀಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ರಿವರ್ಸಲ್ ಆಗುತ್ತೆ, ನೆಕ್ಸ್ಟ್ 1-2 ಕ್ಯಾಂಡಲ್ ರಿವರ್ಸಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಮಾರ್ಕೆಟ್ ಒಂದು ಸೈಡ್ ವೇಸ್ ಹೋಯಿತು. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಲ್ಲಿ ಕ್ಲೋಸ್ ಆಗಬೇಕು ಅಲ್ಲೇ ಒಂದು ಫ್ಲಾಟ್ ಕ್ಲೋಸ್ ಆಗಿದ್ದರಿಂದ ನಮ್ಮ ಒಂದು ಪ್ರಾಫಿಟ್ ಆಲ್ಮೋಸ್ಟ್ 1,200ಇಂದ ನೆಗೆಟಿವಿಂದ ಮತ್ತೆ 800 ರೂಪೀಸ್ಗಿಂತ ಪ್ರಾಫಿಟ್ ಹೋಗಿ ಮತ್ತೆ 800 ರೂಪೀಸ್ನ ಮಾರ್ಕೆಟ್ ನಮ್ಮ ಒಂದು ಕ್ಲೋಸಿಂಗ್ ರೂಲ್ಸ್ ಬೇಸಿಸ್ ಮೇಲೆ ಮಾರ್ಕೆಟ್ ಎಂಡ್ ಆಫ್ ದಿ ಡೇಯಲ್ಲಿ 622 ರೂಪೀಸ್ನ ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳೋದು. ಸೊ ಮಾರ್ಜಿನ್ ತೋರಿಸ್ಬಿಡ್ತೀವಿ. ಕೆಲವೊಂದು ಟೈಮ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡಿ ಆಲ್ಮೋಸ್ಟ್ ಒಂದು 43,000 ಮಾರ್ಜಿನ್ ಇದೆ. ಟ್ಯಾಕ್ಸಸ್ ಬಂದ ಹತ್ರ ಒಂದು 15 ರೂಪೀಸ್ನ ಟ್ಯಾಕ್ಸಸ್ ಇದೆ ಅಂತ ಹೇಳಿ ಯಾವುದೇ ರೀತಿಯ ಒಂದು ಪ್ರೆಷರ್ ಇಲ್ಲದೆ ನಮ್ಮ ಒಂದು ಟ್ರೇಡು ಕಂಪ್ಲೀಟ್ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳು ಹೆಂಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಇರುವಂಥ ಮತ್ತೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಡೀಟೇಲ್ಸ್ನ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆಲ್ಗೋದಲ್ಲಿ ಇರೋ ಇಂಟ್ರೆಸ್ಟ್ ಇರೋ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಮಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ಸುಮಾರು ಜನ ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸು ವರ್ಕಿಂಗ್ ಪ್ರೊಫೆಷನಲ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಯೂಟಿಲೈಸ್ ಮಾಡ್ಕೊತಿರೋದ್ರಿಂದ ನೀವು ಸಹ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿತ್ತು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಟೆನ್ಷನ್ ಇಲ್ದಿರ ಫ್ರೀಯಾಗಿ ಒಂದು ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಈ ನಮ್ಮ ಆಲ್ಗೋ ಮುಖಾಂತರ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.